ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಇವತ್ತು ಬಿಜೆಪಿಯ ನಾಯಕರುಗಳು ಸಮರ ಸಾರಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯಿಂದ ಕಲಬುರಗಿ ಚಲೋ ಹೋರಾಟ ಕೂಡ ಇದೆ. ರಾಜ್ಯ ರಾಜಕಾರಣದಲ್ಲಿ ಹಾವು ಮುಂಗುಸಿ ಫೈಟ್ ನೋಡಿದ್ವಿ. ಇದೀಗ ಆನೆ ನಾಯಿ ಫೈಟ್. ಪ್ರಿಯಾಂಕ್ ಖರ್ಗೆ ಮತ್ತು ಛಲವಾದಿ ಫೈಟ್ ಇದೇ ಮೊದಲಲ್ಲ. ಕಳೆದೊಂದು ವರ್ಷದಿಂದಲೇ ಉಭಯ ನಾಯಕರ ನಡುವೆ ಕಿತ್ತಾಟ ಜೋರಾಗಿತ್ತು. ಖರ್ಗೆ ಕುಟುಂಬದ ವಿರುದ್ಧ ಛಲವಾದಿ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ರು. ಬಿಜೆಪಿ ಪ್ರತಿ ನಾಯಕರ ವಿರುದ್ಧವೂ ಕೂಡ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ರು. ಆದ್ರಿಂದ ಪ್ರಿಯಾಂಕ್ ವಿರುದ್ಧ ಮಾತನಾಡೋಕೆ ಛಲವಾದಿಗೆ ಬಿಜೆಪಿ ತಾಕೀತು ಮಾಡಿತ್ತು. ಅವಕಾಶ ಬಿಡ್ತಾರಾ? ಪರಿಷತ್ನಲ್ಲಿ ನಿರಂತರವಾಗಿ ಪ್ರಿಯಾಂಕ್ ಛಲವಾದಿ ನಡುವೆ ವಾಗ್ಯುದ್ಧಗಳಾಗ್ತಾ ಇತ್ತು. ಕಿಯೋನಿಕ್ಸ್ ಹಗರಣದಲ್ಲಿ ಪ್ರಿಯಾಂಕ್ ಹೆಸರನ್ನ ಛಲವಾದಿಯವರು ಪ್ರಸ್ತಾಪ ಮಾಡಿದ್ರು. ನಿನ್ನ ಹೆಸರನ್ನ ಹಿಂದೆ ಖರ್ಗೆ ಇರೋದಕ್ಕೆ ಬೆಲೆ, ನೀನು ದಲಿತ ಅಲ್ಲ ಅಂತ ಕಿಡಿಕಾರಿದ್ರು. ಈಗ ಮತ್ತೆ ನಾಯಿಗೆ ಹೋಲಿಸಿದ್ರು MLC ಛಲವಾದಿ ನಾರಾಯಣ ಸ್ವಾಮಿಯವರು. ಅದು ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಹಾಗೆ ನೋಡೋದಾದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಅಂಡ್ ಪ್ರಿಯಾಂಕ್ ಖರ್ಗೆ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದೇ ಸಮುದಾಯದ, ಅಂದ್ರೆ ಶೋಷಿತ ವರ್ಗಕ್ಕೆ ಒಂದು ಸೇರಿದಂತಹ ಸಮುದಾಯದವರು, ಒಂದೇ ವರ್ಗದವರಾಗಿದ್ರು. ಇದರ ನಡುವೆ ಅವಕಾಶಗಳು ಸಿಗ್ಲಿಲ್ಲ, ಟಿಕೆಟ್ ಸಿಗ್ಲಿಲ್ವಾ, ಮಗದೊಂದೋ ಅವ್ರು ಬಿಜೆಪಿಗೆ ಹೋಗಾಯ್ತು. ಆಲ್ರೆಡಿ ಈಗ ಅವರು ಪರಿಷತ್ನ ವಿಪಕ್ಷ ನಾಯಕ ಆಗಿನಿಂದಲೂ ಇವರಿಬ್ಬರ ನಡುವೆ ಈ ರೀತಿಯ ಹಾವು ಮುಂಗಸಿ ನಡುವಿನ ಕಿತ್ತಾಟಗಳು ನಿರಂತರವಾಗಿ ಮುಂದುವರಿತಲೇ ಇತ್ತು. ಸೆಷನ್ನಲ್ಲೂ ಕಿತ್ತಾಟ, ಹೊರಗಡೆ ಮಾಧ್ಯಮಗಳ ಮುಂದೆಯೂ ಕೂಡ ಅರಚಾಟಗಳು ನಡೀತಲೇ ಇತ್ತು. ಅದು ಎಲ್ಲಿ ತನಕ ಹೋಗಿ ನಿಂತಿದೆ ಅಂದ್ರೆ, ಏನೇ ಇದ್ರು ನೀವು ನಿಮ್ಮ ತಂದೆಗೆ ಹೋಗಿ ಹೇಳಿ, ಅವ್ರು ಮೋದಿ ಬಗ್ಗೆ ಮಾತಾಡ್ತಾರೆ, ಮೋದಿ ಬಗ್ಗೆ ಮಾತಾಡೋಷ್ಟು ದೊಡ್ಡವರೇನು ನೀವಲ್ಲ, ನಿಮ್ಮ ತಂದೆ ಇದ್ದಾರೆ ಮಾತಾಡ್ತಾರೆ ಬಿಡಿ ಅನ್ನೋ ರೀತಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಒಂದು ಉದಾಹರಣೆಯನ್ನ ಕೂಡ ಕೊಟ್ಟಿದ್ರು ಆಗ, ಅದು ಆನೆ ಮತ್ತು ನಾಯಿಗೆ ಹೋಲಿಸಿ. ಅದು ಎಲ್ಲಿ ತನಕ ಹೋಯ್ತು ಅಂದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ದಿಗ್ಬಂಧನ ಹಾಕ್ಬಿಟ್ಟಿದ್ರು, ಅವ್ರ ಕಾರಿಗೆ ಮಸಿ ಹರ್ಚಿದ್ರು, ಕಾರ್ನ ಅಡ್ಡಗಟ್ಟಿದ್ರು. ಸೊ ಆ ಬೆನ್ನಲ್ಲೇ ಇವತ್ತು ಅಲ್ಲಿ ಬಿಜೆಪಿ ಒಂದು ಪ್ರೊಟೆಸ್ಟ್ಗೂ ಕೂಡ ಮುಂದಾಗ್ತಾ ಇದೆ. ಡೀಟೇಲ್ಸ್ ನನ್ನ ಕಲೀಗ್ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ಓಕೆ, ಇದು ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ನಾರಾಯಣ ಸ್ವಾಮಿ ಅವರ ಮುಂದುವರೆದ ಹೋರಾಟ ಇಲ್ಲಿ ತನಕ ಬಂದು ನಿಂತಿದೆ. ಏನೇನಾಗ್ಬೋದು, ನಿರೀಕ್ಷೆಗಳು ಏನಿದೆ, ಡೀಟೇಲ್ಸ್ ಕೊಡೋದಾದ್ರೆ ಕವನ. ವಿದ್ಯಾ, ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ನಾರಾಯಣ ಸ್ವಾಮಿ ಅನ್ನುವಂಥದ್ದು ಇದೇನು ಮೊದಲಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾವಾಗ ಪರಿಷತ್ ವಿಪಕ್ಷ ನಾಯಕರಾದರೂ ಆಗಿಂದಲೂ ಕೂಡ ಖರ್ಗೆ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಬಿಜೆಪಿ ಕೂಡ ತಾಕೀತು ಮಾಡ್ತಾ ಇರುವಂಥದ್ದು ಛಲವಾದಿ ನಾರಾಯಣ ಸ್ವಾಮಿ ಅವರು. ಅಂದ್ರೆ ಪ್ರತಿ ವಿಚಾರದಲ್ಲೂ ಕೂಡ ನಾವು ಗಮನಿಸ್ತಾ ಹೋದರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಕೂಡ, ಒಂದು ಬೈಟ್ ನೀಡಿದ್ರು ಕೂಡ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳದೆ ಎಂಡ್ ಮಾಡುವಂತಹ ಮಾತೆ ಇಲ್ಲ. ಸೊ ಹೀಗಾಗಿ ಇತ್ತ ಪ್ರಿಯಾಂಕ್ ಖರ್ಗೆ ಅವರು ಕೂಡ, ಅಂದ್ರೆ ಇಬ್ಬರ ನಡುವೆ ನಿರಂತರವಾಗಿ ವಾಕ್ಸಮರ ನಡೀತಾನೆ ಇರುತ್ತೆ. ಇನ್ನು ಸಾಕಷ್ಟು ಇಬ್ಬರುಗಳು ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಖರ್ಗೆ ಕುಟುಂಬದ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಕಿಯೋನಿಕ್ಸ್ ಹಗರಣ ಏನಿದೆಯೋ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪ್ರತಿಯುತ್ತರವಾಗಿ ಅತ್ತ ಪ್ರಿಯಾಂಕ್ ಖರ್ಗೆ ಅವರು ಕೂಡ, ಅಂದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಇಂಗ್ಲಿಷ್ ಮಾತನಾಡೋದಕ್ಕೆ ಬರೋದಿಲ್ಲ, ಇವರೆಲ್ಲ ಪರಿಷತ್ ವಿಪಕ್ಷ ನಾಯಕರಾಗಿದ್ದಾರೆ ಅನ್ನುವಂತಹ ವಾಗ್ದಾಳಿಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಇವರು ಕೂಡ, ಅಂದ್ರೆ ನಿಮ್ಮ ಹೆಸರಿನ ಜೊತೆಗೆ ಖರ್ಗೆ ಅನ್ನುವಂತಹ ಹೆಸರಿರೋದಕ್ಕೆ ನೀವು ಈಗ ಸಚಿವರಾಗಿರುವಂಥದ್ದು, ಇಲ್ಲ ಅಂದ್ರೆ ನೀವು ಗ್ರಾಮ ಪಂಚಾಯಿತಿ ಚುನಾವಣೆ ಕೂಡ ಗೆಲ್ಲೋದಕ್ಕೆ ಆಗಲ್ಲ ಅನ್ನುವಂತಹ ವಾಗ್ದಾಳಿಯನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾಡ್ತಾ ಇದ್ರು. ಅಂದ್ರೆ ಪ್ರತಿ ವಿಚಾರದಲ್ಲೂ ಕೂಡ ಇಬ್ಬರು ಪರಸ್ಪರ ವಾಗ್ದಾಳಿಯನ್ನ ನಡೆಸ್ತಾನೆ ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಮೊನ್ನೆ ಖರ್ಗೆ ಅವರು ಕೂಡ, ಅಂದ್ರೆ ಸಾಧನಾ ಸಮಾವೇಶದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದ ವಿಚಾರದ ಬಗ್ಗೆ ಕೂಡ, ಅಂದ್ರೆ ಚುಟ್ಪುಟ್ ಯುದ್ಧ ಅನ್ನುವಂತಹ ಮಾತನಾಡಿದ್ರು. ಸೊ ಹೀಗಾಗಿ ಈ ವಿಚಾರವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಮೋದಿ ಅವರ ವಿರುದ್ಧ ಮಾತನಾಡ್ತಾರೆ ಕೆಲವರು ಅನ್ನುವಂತಹ ಬಸವಣ್ಣನವರ ವಚನ ಹೇಳೋದಕ್ಕೆ ಹೋಗಿ ನಾನು ನಾಯಿಗೆ ಹೋಲಿಸಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ಈ ಒಂದು ವಿಷಯ ಏನಿದೆಯೋ, ಅಂದ್ರೆ ಕಲಬುರಗಿಯಲ್ಲೇ ಈ ಒಂದು ವಿಚಾರ ಆಗಿರುವಂಥದ್ದು. ಸೊ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಏನಿದಾರೋ ಇವರು ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಮುತ್ತಿಗೆ ಹಾಕೋದಕ್ಕೆ ಕೂಡ ಪ್ರಯತ್ನವನ್ನ ಪಟ್ಟರು. ಅದೇ ರೀತಿಯಾಗಿ ಅವರ ಕಾರ್ ಮೇಲೆ ಇಂಕ್ ಚೆಲ್ಲೋದಾಗಿರ್ಬೋದು, ಇನ್ನು ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಇದರಿಂದ ಕುಪಿತಗೊಂಡಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಂದ್ರೆ ವಿಪಕ್ಷ ನಾಯಕನಾಗಿ, ಪರಿಷತ್ ವಿಪಕ್ಷ ನಾಯಕನಾಗಿ ನನಗೆ ರಕ್ಷಣೆ ಇಲ್ಲ, ನನಗೆ ಜೀವ ಬೆದರಿಕೆ ಇದೆ ಎನ್ನುವಂಥದ್ದು ಕೂಡ, ಅಂದ್ರೆ ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟರು, ಮುಖ್ಯಮಂತ್ರಿಗಳಿಗಾಗಿರ್ಬೋದು. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಈ ಒಂದು ಪತ್ರವನ್ನ ಬರೆಯೋದ್ರ ಮೂಲಕ ದೂರನ್ನ ಕೊಟ್ಟಿದ್ರು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದಂತಹ ಖರ್ಗೆ ಅವರು, ಆಕ್ಚುಲಿ ಇದ್ಯಾವ ರೀತಿಯ ಚುಟ್ಪುಟ್ ಯುದ್ಧ ಆಗೈತಿ ಇವರಿಬ್ಬರ ನಡುವೆ, ಮಗ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರ ನಡುವೆ, ಕಾದ್ ನೋಡೋಣ. ನಿಮಗೆ ದಾನ ಬಂದಿದೆ, ಯಾವ ಕಾಲದಲ್ಲಿ ಬಂದಿದೆ, ಆ ದಾನ ಬಂದದ್ದು ನಮ್ಮದಲ್ಲ ಸರ್. ನಿಮ್ಮ ವಕಫ್ ಬೋರ್ಡ್ಗೆ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅದನ್ನು ನಮ್ಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ.
ಅಲ್ಲಿ ಆದ್ರೆ ಆಗ್ತಿರ್ಬಹುದು. ನೀವು ತಿಳ್ಕೊಳ್ಬೇಕು. ಅದು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಕೊಡಿ ಇದ್ರೆ ಸಾಕ್ಷಿ. ಅರೆ ಸ್ವಲ್ಪ ಕೂತ್ಕೊಳ್ರಿ ನೀವು. ನಾವು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಕೂತ್ಕೊಳ್ಳಿ, ಮಾತಾಡಿದಿರಿ ನೀವು. ಏನ್ ನೋಡೋದು? ಕೂತ್ಕೊಳ್ರಿ ಅಲ್ಲಿ. ನೋಡಿ ನೀನು ಬಕ್ಕಲ್ಲ ರಾತ್ರಿ ಬಂದದ್ದು ನನಗೆ ಗೊತ್ತಿದೆ. ಕೂತ್ಕೊಳ್ಳಿ, ನೋಡಿದ್ದೀನಿ. ಮಾತಾಡೋಕ್ ಬಿಡ್ರಿ. ನನ್ನ ಅವಕಾಶ ನಿಮಗ್ ಸಮಯ ಕೊಟ್ಟ ಮಾತಾಡಿ ನೀವು. ಕೂತ್ಕೊಳ್ರಿ. ಬಕ್ಕಲ್ಲ ರಾತ್ರಿ ನೋಡಿ ಹೇಳ್ರಿ ಅಲ್ಲಿ. ನೀವು ಸಭಾನಾಯಕರಾಗಿ ಹೇಳ್ರಿ, ನಿಮ್ಮವ್ರಿಗೆ ಬುದ್ಧಿ ಹೇಳ್ರಿ. ಬಕ್ಕಲ್ಲ ರಾತ್ರಿ